ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೀವು ನೋಡಿರ್ಬೋದು, ನಾನಿವಾಗ ನನ್ನ ಚಾನೆಲ್ನ ಹೆಸರನ್ನು ಚೇಂಜ್ ಮಾಡಿದ್ದೀನಿ. ಇವಾಗ ನನ್ನ ಚಾನೆಲ್ಗೆ ನಾನು ಸೀಮಾ ಕಿಶೋರ್ ಟಾಕ್ಸ್ ಅಂತ ಹೇಳಿ ನಾನು ಇಟ್ಟಿದ್ದೀನಿ. ಇದಕ್ಕೆ ರೀಸನ್ ಇದೆ. ಏನಪ್ಪ ಅಂತ ಹೇಳಿದರೆ, ನಮ್ಮ ಚಾನಲ್ ಥರನೇ ಇನ್ನೂ ತುಂಬ ಚಾನಲ್ ಸೀಮಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಇತ್ತು. ಸೊ ಅದಕ್ಕಾಗಿ ನನಗನ್ಸಿತ್ತು, ಸೊ ನನ್ನ ಚಾನಲನ್ನು ನಾನು ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನನ್ನ ಚಾನಲ್ನ ಹೆಸರನ್ನು ಚೇಂಜ್ ಮಾಡಿದ್ದೀನಿ. ಇವಾಗ ನನ್ನ ಚಾನಲ್ನ ಹೆಸರು ಸೀಮಾ ಕಿಶೋರ್ ಟಾಕ್ಸ್ ಅಂತ ಹೇಳಿ. ನೀವೆಲ್ಲ ಹೇಗೆ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಇನ್ನು ಮುಂದೆನೂ ಕೂಡ ಸಪೋರ್ಟ್ ನೀವು ಮಾಡ್ತೀರಾ ಅಂತ ಹೇಳಿ ನಂಬಿದ್ದೇನೆ. ಇಲ್ಲಿ ನೋಡಿ, ಇದು ಬೆಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆಫೀಸು ಮೀಟಿಂಗ್ ಅಂತ ಅಮೃತ್ಸರ್ ಹೋಗುವಾಗ ಈ ಬೆಲ್ಲನ ತೊಗೊಂಡು ಬಂದಿದ್ದರು. ಇಲ್ಲಿ ಪಂಜಾಬಲ್ಲಿ ರೋಡ್ ಸೈಡಲ್ಲಿ ವ್ಯಾನಲ್ಲಿ ಈ ಬೆಲ್ಲನ ಮಾರ್ತಾ ಇರ್ತಾರೆ. ಏನಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಟೀನ ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ಜಾಸ್ತಿ ಕುಡಿತಾರೆ. ಸೊ ಅವರು ಟೀಗೆಲ್ಲ ಈ ಬೆಲ್ಲದ ಪುಡಿಯೇ ಯೂಸ್ ಮಾಡೋದು. ನಾನು ಅಂಗಡಿಯಿಂದೆಲ್ಲ ತರ್ತಾ ಇದ್ದೆ, ಸೂಪರ್ ಮಾರ್ಕೆಟಿಂದೆಲ್ಲ. ಸೊ ಈ ಥರ ಸೈಡಲ್ಲಿ ವ್ಯಾನಿಂದ ನಾನು ಯಾವತ್ತೂ ತೊಗೊಂಡಿರಲಿಲ್ಲ, ನೋಡಿದ್ವಿ. ಸೊ ನನ್ನ ಹಸ್ಬೆಂಡ್ ನೋಡುವ ಅಂಥೇಳಿ ಎಲ್ಲ ಟೈಪನ್ನು 3 ಟೈಪು ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಿದ್ದರು. ಚೆನ್ನಾಗಿದೆ ಅಂತ ಅನಿಸಿದರೆ ನೆಕ್ಸ್ಟು ಮತ್ತೆ ತೊಗೊಂಡು ಬರ್ತೀನಿ ಅಂತ ಹೇಳಿ. ಸೊ ಈ ಬೆಲ್ಲದಲ್ಲಿ ಎಷ್ಟೊಂದೆಲ್ಲ ಆರೋಗ್ಯದ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನೈಟು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಂದರೆ ಊಟ ಆಗಿದ ಮೇಲೆ ನಾವು ಒಂದು ಚಿಕ್ಕ ತುಂಡು ಬೆಲ್ಲನ ತಿಂದರೆ ನಮಗೆ ಎಷ್ಟೋ ಆರೋಗ್ಯದ ಸಮಸ್ಯೆ ಏನಿದ್ರೂ ಅದು ಕಡಿಮೆ ಮಾಡುತ್ತಂತೆ. ಸೊ ಹಾಗೆ ಇಲ್ಲಿ ನೋಡಿ, ಇದು ಕ್ಯಾರೆಟಿಂದ ಮಾಡಿದ್ದು. ಅಂದರೆ ಕ್ಯಾರೆಟ್ ಮತ್ತು ಬೆಲ್ಲನ ಹಾಕಿ ಈ ಥರ ಕ್ಯೂಬ್ಸ್ ಥರ ಮಾಡಿ ಬಾಕ್ಸಲ್ಲಿ ಸೇಲ್ ಮಾಡ್ತಾರೆ. ಇದೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಕ್ಯಾರೆಟು ವಿಂಟರಲ್ಲಿ ತುಂಬ ಫ್ರೆಶ್ ಆಗಿ ಜ್ಯೂಸಿಯಾಗಿ ಇಲ್ಲಿ ಸಿಗ್ತಾ ಇರುತ್ತೆ. ಹಾಗಾಗಿ ಇದು ಕೂಡ ಅಲ್ಲಿ ಸೇಲ್ ಮಾಡ್ತಾಯಿದ್ರಂತೆ. ಇದನ್ನು ಕೂಡ ತೊಗೊಂಡು ಬಂದಿದ್ದರು. ಇದು ನಾನು ಫಸ್ಟ್ ಟೈಮ್ ತಿಂದಿದ್ದು. ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಹೆಲ್ದಿ ಅಂತಲೇ ಹೇಳ್ಬೋದು, ಶುಗರ್ ಯೂಸ್ ಮಾಡಲಿಲ್ಲ ಅಲ್ವಾ. ಸೊ ಬೆಲ್ಲದಿಂದ ಮಾಡಿರೋದು, ಟ್ರೆಡಿಷ್ನಲ್ ಆಗಿ ಅವರು ಇದನ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ತಿಂತಾಯಿದ್ರು. ಮೈಸೂರು ಪಾಕ್ ಇರುತ್ತಲ್ವ, ಆ ಥರ ಅನ್ನಿಸ್ತಾಯಿತ್ತು. ಇದರಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಗಾಜರ್ ಮತ್ತು ಬೆಲ್ಲನೇ ಹಾಕಿದ್ರು ಅವರು. ಕಲರು ಅಂತೀರ, ಅದು ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ. ಸೊ ಆ ಥರ ಕಲರಲ್ಲಿ ಇವಾಗ ಫ್ರೆಶ್ ಆಗಿ ಕ್ಯಾರೆಟ್ ಎಲ್ಲ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸಿತ್ತು. ಇದು ಆ್ಯಕ್ಚುಲಿ ಒಂದು 8 ಡೇಸ್ ಆಯ್ತು ಅನಿಸುತ್ತೆ ಇದನ್ನೆಲ್ಲ ತೊಗೊಂಡು ಬಂದು. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಗಿದ್ಮೇಲೆ ತೋರಿಸ್ತಾ ಇದ್ದೀನಿ, ಏನಕ್ಕಂದರೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಮತ್ತು ಹೆಸರೊಂದು ಚೇಂಜ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಈ ಬೆಲ್ಲದ ಉಪಯೋಗನ ನಾನು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊತಾ ಇದ್ದೀನಿ. ಹೌದು, ಈ ಬೆಲ್ಲ ತಿನ್ನೋದ್ರಿಂದ ಏನಂದರೆ ನಿಮ್ಮ ಹೊಟ್ಟೆಯ ಸಮಸ್ಯೆಗೆ, ತುಂಬ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ, ನಾವು ಊಟ ಆಗಿದ ಮೇಲೆ ಚಿಕ್ಕ ತುಂಡು ಬೆಲ್ಲ ತಿಂದರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಉಪಯೋಗ ಆಗುತ್ತೆ. ಸೊ ಜೀರ್ಣಕ್ರಿಯೆ ಸರಿಯಾಗಿ ಆಗಿದ್ರೇ ನಮಗೆ ಹೊಟ್ಟೆಯಲ್ಲಿ ಯಾವ ಸಮಸ್ಯೆ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಒಳ್ಳೆ ಉಪಯೋಗನ ನಾವು ಮಾಡಿಕೊಳ್ಬೇಕು. ಈ ಬೆಲ್ಲ ಇವಾಗ ನಾನು ತೋರಿಸ್ತಿದ್ದೀನಲ್ವ, ಇದರಲ್ಲಿ ಎಳ್ಳು ಹಾಗೆ ಸೋಂಫು ಅದನ್ನೆಲ್ಲ ಹಾಕಿದ್ದಾರೆ. ಇದನ್ನು ಆ ಥರನೇ ತಿನ್ಬೋದು, ಇಲ್ಲ ಅಂದರೆ ನಾವು ಏನಾದರೂ ರಸಮ್ ಮಾಡಿದ್ರೂ ಇಲ್ಲ ಬೆಲ್ಲದಕ್ಕೆ ಏನೋ ಯೂಸ್ ಮಾಡಿದ್ರೂ ಅದನ್ನು ಉಪಯೋಗ ಮಾಡ್ಕೋಬೋದು. ಹಾಗೆ ಈ ಬೆಲ್ಲನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ. ಇದರಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶ ಇರೋದ್ರಿಂದ ಸೊ ಅದು ನಮ್ಮ ಚರ್ಮಕ್ಕೆ ಕೂಡ ಒಂದು ಒಳ್ಳೆಯ ಉಪಯೋಗಕಾರಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳಿಗೆ ನೀವು ಹಾಲನ್ನು ಕೊಡುವಾಗ ಜಸ್ಟ್ ಬೆಲ್ಲದ ಪುಡಿಯನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಕರಾವಳಿ ಸೈಡಲ್ಲೆಲ್ಲ ಜೋನಿ ಬೆಲ್ಲ ಅಂತ ಹೇಳಿ ಸಿಗುತ್ತೆ, ತೆಳು ಬೆಲ್ಲ ಅಂತ ಹೇಳ್ತಾರೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಸೊ ಬೆಲ್ಲ ಸಕ್ಕರೆಗಿಂತ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಾಗೆ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡುವ ಅಂತ ಹೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಮೇನಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಷ್ಟೇ, ನನ್ನ ಚಾನಲ್ನ ಹೆಸರನ್ನು ಕೂಡ ನಾನು ಚೇಂಜ್ ಮಾಡಿದ್ದೇನೆ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೇನೆ. ಹಾಗೆ ವಿಡಿಯೋ ನೋಡಿದವರು ಲೈಕ್ ಮಾಡ್ತೀರಾ ಅಂತ ನಂಬಿದ್ದೇನೆ. ಸೊ ಈ ನಂಬಿಕೆಗೆ ನನಗೆ ನಿಜವಾಗ್ಲೂ ನೀವೆಲ್ಲ ಸಪೋರ್ಟ್ ಮಾಡಿ.
ಹಾಗೆ ಅವತ್ತು ನಾನು ಏನೇನೆಲ್ಲ ಮಾಡಿದೆ ಅಂತಲೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡಿ ಆಯಿತಾ. ಅವತ್ತು ರಜೆ ಇತ್ತು ಅಂತ ಹೇಳಿ ನಾನು ಸರ್ಫ್ ಖಾಲಿಯಾಗಿತ್ತಂತ ಹೇಳಿ ನಾನು ತರಿಸಿದ್ದೆ. ಇಲ್ಲೇ ಒಂದು ಸೂಪರ್ ಮಾರ್ಕೆಟಲ್ಲಿ ನಾವು ಫೋನ್ ಮಾಡಿದರೆ ಅವರು ಏನು ಬೇಕೋ ಆ ಐಟಮ್ನ ಮನೆಗೆ ತಂದು ಡೆಲಿವರಿ ಕೊಡ್ತಾರೆ. ಸೊ ಅವರು ಹೇಳಿದರು, ಈ ಥರ ಆಫರ್ ಇದೆ, ಬಕೆಟ್ ಫ್ರೀ ಇದೆ, ನೀವು ನೋಡಿ ಅಂತ ಹೇಳಿ ನಾನು ಸರಿ ತರಿಸಿದ್ದೆ. ನನ್ನ ಹತ್ರ ಈ ಥರನೇ ಒಂದು ಬಕೆಟು ಮುಂಚೆನೂ ತಗೊಂಡಿದ್ದಿದೆ, ಅದು ವೈಟ್ ಕಲರ್, ಇವಾಗ ಇದು ಆರೆಂಜ್ ಆಗಿ ಬಂದಿದೆ. ನಾನು ಯೂಸ್ ಮಾಡೋದಿದ್ದೇನೆ ಟೈಡ್, ನನಗೆ ಇದು ಕಂಫರ್ಟಬಲ್ ಆಗಿ ನೀಟಾಗಿ ಅನಿಸುತ್ತೆ. ಸಾಕು ಇಷ್ಟು, ನಾವು ತುಂಬ ಕಾಸ್ಟ್ಲಿ ಸರ್ಫನ್ನೆಲ್ಲ ಯೂಸ್ ಮಾಡಬೇಕು ಅಂತೇನಿಲ್ಲ. ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ನಮಗೆ ಕ್ಲೀನ್ ಆಗೋದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಬಕೆಟ್ ನೋಡಿ ಹೀಗಿದೆ, ಚೆನ್ನಾಗಿದೆ, ಕಲರು ಇಷ್ಟ ಆಯಿತು. ಸೊ ಯೂಸ್ ಏನು ಮಾಡಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಹಾಗೆ ಅವತ್ತು ಸೊಪ್ಪಿನ ಸಾಂಬಾರು ಮಾಡುವ ಅಂತ ಹೇಳಿ, ಅಂದರೆ ಮಸೊಪ್ಪು ಅಂತ ಹೇಳಿ ಮಾಡ್ತಾರಲ್ವ, ಅದನ್ನು ಮಾಡುವ ಅಂತ ಹೇಳಿ ಸೊಪ್ಪನ್ನೆಲ್ಲ ಬಿಡಿಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ನಾನಿಲ್ಲಿ ಜಸ್ಟ್ ಮೆಂತ್ಯ, ಪಾಲಕ್ ಮತ್ತು ಸಬ್ಬಸಿಗೆ ಸೊಪ್ಪನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಎಲ್ಲ ಸೊಪ್ಪು ಸಿಕ್ಕಿರಲಿಲ್ಲ. ಸೊ ಮಾಡಿಬಿಟ್ಟು ಅದಾಗಿದ್ಮೇಲೆ ಈವ್ನಿಂಗ್ ನಾನು ಸ್ನ್ಯಾಕ್ಸ್ನು ಕೂಡ ಮಾಡಿದೆ, ಈ ಥರ ಮುರುಕು ಅಂತ ಹೇಳ್ತಾರೆ. ಸೊ ಇದು ಅಕ್ಕಿ ಹಿಟ್ಟಿಂದ ಮಾಡಿದ್ದು, ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಕಲಸಿ ನಾನು ಮಾಡಿದ್ದೆ ಈ ಸಾರಿ. ತುಂಬ ಚೆನ್ನಾಗಿ ಬಂದಿತ್ತು. ಇದ್ರದ್ದು ವಿಡಿಯೋ ಎಲ್ಲ ನಾನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ರಜಾ ಇರುವ ದಿನ ಸ್ವಲ್ಪ ಕಷ್ಟ ಅನಿಸುತ್ತೆ, ಜಾಸ್ತಿ ಕೆಲಸನ ನಾನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ಆ ಟೈಮಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿ ನಾನು ರೆಕಾರ್ಡ್ನ ಮಾಡಲಿಲ್ಲ. ನೆಕ್ಸ್ಟ್ ಯಾವತ್ತಾದರೂ ನಾನು ಇದ್ರದ್ದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗಿ ತಿನ್ನುವಂಥದ್ದಿದು. ಟೀ ಟೈಮಲ್ಲಿ ನಮಗೆ ಈಸಿಯಾಗಿ ಒಂದಿನ ಮಾಡಿಟ್ಕೊಂಡ್ರೆ ಒಂದು ವಾರ, ಒಂದು 10 ದಿನವರೆಗೂ ನಮಗೆ ಯಾವುದೇ ಟೆನ್ಷನ್ ಇರಲ್ಲ. ಈ ಥರ ನಾನು ಇದನ್ನೆಲ್ಲ ಮಾಡಿದೆ. ಹಾಗೆ ಇದನ್ನು ನನ್ನ ವಿಡಿಯೋ ನನ್ನ ಚಾನೆಲ್ನ ಶಾರ್ಟಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ, ಚಿಕ್ಕ ವಿಡಿಯೋ. ಅವತ್ತು ಇಷ್ಟೆಲ್ಲ ಮಾಡಿದ್ದು ಆಗಿದ್ಮೇಲೆ ದಿನವೇ ಮುಗಿದು ಹೋಯಿತು. ಸೊ ಹೇಗನ್ಸಿತ್ತು ನಿಮಗೆ ಇವತ್ತಿನ ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ